ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಿರೀಕ್ಷೆಯಂತೆ ನಾವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆಲ್ತಿದೆ ಅಂತ ಹೇಳಿದ್ದು ಅದೇ ರೀತಿಯಾಗಿದೆ. ಪ್ರಿಯಾಂಕಾ ಜಾರಕಿಹೊಳಿ ಅವರು 7,13,000ಕ್ಕಿಂತ ಚಿಲ್ಲರೆ ಮತಗಳನ್ನು ಪಡೆದರು. ನಂತರ ಅಣ್ಣಾ ಸಾಹೇಬ್ ಜೊಲ್ಲೆ 6,22,000 ಚಿಲ್ಲರೆ ಮತಗಳನ್ನು ಪಡೆದರು. ಅಂದರೆ 90,000 ಅಂತರದಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಅವರು 2 ಲಕ್ಷಕ್ಕಿಂತ ಹೆಚ್ಚು ಅಂತರದಲ್ಲಿ ನಾವು ಗೆಲ್ತೇವೆ ಅಂತ ಹೇಳಿದರು. ಅದಾಗಲಿಲ್ಲ. ಆದರೂ ಕೂಡ 90,000 ಇದು ದೊಡ್ಡ ಒಂದು ಸಂಖ್ಯೆನ ಆಯಿತು ಅಂತ ಹೇಳ್ಬೋದು. ಅಲ್ಲಿ ಜನ ನಿರೀಕ್ಷೆ ಮಾಡಿದರು 5ರಿಂದ 10,000 ಒಳಗೆ ಇದು ಅಂತರ ಆಗ್ತದೆ, ಯಾರೇ ಗೆಲ್ಲಿ 5ರಿಂದ 10,000 ಆಗ್ತದೆ ಅಂತ ಹೇಳಿದರು. ಆದರೆ ಚಾಣಕ್ಯ ನೀತಿಯನ್ನು ಅನುಸರಿಸಿದಂಥ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಾಸ್ಟರ್ ಮೈಂಡನ್ನು ಉಪಯೋಗ ಮಾಡಿದರು ಅಂತ ಹೇಳ್ಬೋದು. ಕೊನೆ ಕ್ಷಣದವರೆಗೂ 5 ಶಾಸಕರನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದರು ಅಂತ ಹೇಳ್ಬೋದು. ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರು ಅಲ್ಲಿ ಸ್ವಲ್ಪ ಅಂತರ ಕಡಿಮೆ ಆದರೂ ಕೂಡ ಅಲ್ಲಿಯೂ ಕೂಡ 76,000 ಮತಗಳನ್ನು ಪಡೆದಿದ್ದಾರೆ. ಕಾಗವಾಡದಲ್ಲಿ ಕೂಡ ಅಲ್ಲಿಯೂ ಅಂತರ ಹೆಚ್ಚಿದೆ, ಕಾಂಗ್ರೆಸ್ಸಿಗೆ ಹೆಚ್ಚು ಮತಗಳು ಬಿದ್ದಿವೆ. ಚಿಕ್ಕೋಡಿ ಮತ್ತು ಸದಲಗ ಕ್ಷೇತ್ರದಲ್ಲಿ ಅಲ್ಲಿಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮುಂದಿದ್ದಾರೆ. ಸತತ 22 ಸುತ್ತಿನ ಏನು ಮತ ಎಣಿಕೆ ಇತ್ತು ಅಲ್ಲಿ ಪ್ರಥಮದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮುಂದಿದ್ದರು. ನಂತರ ಸ್ವಂತ ಶಶಿಕಲಾ ಜೊಲ್ಲೆ ಏನು ಶಾಸಕರಾಗಿದ್ದಾರೆ ನಿಪ್ಪಾಣಿ ಕ್ಷೇತ್ರದಲ್ಲಿ ಅಲ್ಲಿ 25,000 ಮತಗಳ 29,000 ಮತಗಳ ಅಂತರ ಇದೆ. ಇಲ್ಲಿ ಉತ್ತಮ್ ಪಾಟೀಲರು ಸತೀಶ್ ಜಾರಕಿಹೊಳಿ ಕೈ ಹಿಡಿದ್ರು ಅಂತ ಹೇಳ್ಬೋದು. NCP ನಾಯಕ ಏನು ಶರದ್ ಪವಾರ್ ಹೇಳಿದರು ಅದರಂತೆ ಉತ್ತಮ್ ಪಾಟೀಲ್ ನಡ್ಕೊಂಡ್ರು. ನಂತರ ಶಂಭು ಕಲ್ಲೋಳ್ಕರ್ ಅವರು ಅಡೆತಡೆ ಆಗ್ತಾರಂತ ತಿಳಿದಿದ್ರು. ಅದರ ಕೇವಲ 25,000 ಮತಗಳನ್ನು ಪಡೆದರು. ನಂತರ ಕುರ್ಚಿ ಶಾಸಕ ತಮ್ಮಣ್ಣ ಅವರ ಅಲ್ಲಿ ನಮ್ಮ ಪರವಾಗಿ ಮಾಡಲಿಲ್ಲ, ನಮ್ಮ ವಿರೋಧವಾಗಿ ಅವರು ಪ್ರಚಾರ ಮಾಡಿದ್ದಾರೆ ಅಂಥೇಳಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡಕ್ಕೆ. ಆ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ತೈತೆ ನೋಡಬೇಕು. ಭಾಳಷ್ಟು ಚುನಾವಣೆ ಪೂರ್ವದಲ್ಲಿ ಗೊಂದಲಮಯವಾಗಿತ್ತು ಚಿಕ್ಕೋಡಿ. ಅಂದರೆ ಜಾತಿ, ಧರ್ಮ, ಭಾಷೆ ಎಲ್ಲನೂ ಸುತ್ತಾಗ್ತಾ ಇತ್ತು. ಸೊ ಹೊರಗಿನವ್ರಿಗೆ ಇಲ್ಲಿ ಯಾಕ ಅನ್ನೋ ಪ್ರಶ್ನೆ, ಚುನಾವಣೆ ಅಭಿವೃದ್ಧಿ ದೃಷ್ಟಿ ಮಾಡದೆ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ನಮ್ಮ ವಿರೋಧಿಗಳು ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಜನ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ. ಯಾರು ಕೆಲಸ ಮಾಡಿದ್ವಿ 30 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮಾಡಿರುವಂಥ ಸಾಧನೆ, ಗ್ಯಾರಂಟಿ ಇವೆಲ್ಲ ಒಳಗೊಂಡು ಇವತ್ತು ಜನ ಏನು ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಸಿಕ್ಕಿದೆ. 1 ಲಕ್ಷ ಅದೇನೋ ಕಡಿಮೆ ಏನಲ್ಲ. ಯಾಕಂದರೆ ಬೇರೆ ಕಡೆ ನೋಡಿದರೆ 1 ಲಕ್ಷ ಭಾಳ ದೊಡ್ಡ ಅಂತರ ಅದು. ಯಾಕಂದರೆ ಬೇರೆ ಎಂತೆಂಥ ಘಟಾನುಘಟಿಗಳು ಸೋತಿದ್ದಾರೆ. ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ, ನಮ್ಮಲ್ಲಿ ಆಗಿದೆ. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸೋಂಥ ಪ್ರಯತ್ನ ಮಾಡೋಣ. ಕಾಂಗ್ರೆಸ್ ಅಲ್ಲಿ ಕಡಿಮೆ ಆಗಿರೋದು ಅಥಣಿಯಲ್ಲಿ ಆಗಿದೆ. ಒಂದೇ ನಮ್ದು ಆಗಿರೋದು ಅಥಣಿಯಲ್ಲಿ ಒಂದೇ. ಅಲ್ಲಿ ಹೊಸದಾಗಿ ಬಂದಂಥ BJP ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು. ಅವರು ಅದು ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು. ಅಂದರೆ ನಮಗೂ ಪೂರ್ಣ ಪ್ರಮಾಣದ ಸಪೋರ್ಟ್ ಮಾಡೋದು ಅನ್ನೋದು ಅವ್ರು ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು. ಅವರು ಯಾರು ಕೂಡ ನಮ್ಮ ಹಳೆ ಕಾಂಗ್ರೆಸ್ಕರು ಏನಿದ್ರು ಅಥಣಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ. ಹೀಗಾಗಿ ಅಂಥದ್ದೊಂದು 7,000 ಮೈನಸ್ ಆಗಿದೆ ಅಷ್ಟೇ. ಅವ್ರು ನಮ್ಮ ಲೀಡಿಗೆ ಅದೇನು ಬಾಧಕ್ಕಾಗಿಲ್ಲ. ಎಕ್ಸಿಟ್ ಅಂತ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಿದ್ರು, ಸುಳ್ಳು ಸಾಬೀತಾಗಿದೆ. ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಕೆಲವು ಮೀಡಿಯಾಗಳ ಪ್ರಯತ್ನ ಮಾಡಿದ್ದೀವಿ. ಆದ್ರೆ ಸತ್ಯನೇ ಇರ್ತೈತೆ, ಸತ್ಯ ಹೊರಗೆ ಬಂದಿದೆ. ಜನ ನಿರೀಕ್ಷೆ ಮಾಡಿದರೆ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತೀವಿ. ಈ ಸಾರಿ 1 ಲಕ್ಷ ಗೆದ್ದಿದ್ದೀವಿ. ಮುಂದಿನ ಸಾರಿ ಟಾರ್ಗೆಟು 2 ಲಕ್ಷ. ಇನ್ನೂ 5 ವರ್ಷ ಇದೆ. ಈಗ ಹೇಳ್ತೀನಿ 2 ಲಕ್ಷ. ಇದೇ ಸಾರಿ ನಾವು 2 ಲಕ್ಷ ಗೆಲ್ಲಬೇಕಾಯಿತು. ನಮ್ಮವ್ರು ಮೋಸ ಮಾಡಿದ್ರು. ಮಹೇಶ್ ತಮ್ಮಣ್ಣ ಅವರು ಅವರ ಸಂಬಂಧಿಕರಿಗೆ ಕಲ್ಲೋಳ್ಕರಿಗೆ ಸಪೋರ್ಟ್ ಮಾಡಿದ್ರು. ಸೊ ಅವನ ಬಗ್ಗೆ ದೂರ ನೀಡ್ತೀವಿ, ಹೈಕಮಾಂಡ್ಗೆ ಹೇಳ್ತೀವಿ. ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಹೈಕಮಾಂಡ್ಗೆ ದೂರ ನೀಡ್ತೀವಿ. ಇನ್ನು ಕೆಲವರು ನಮ್ಮವ್ರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ. ಮುಂದಿನ ಸಾರಿ ನಮಗೇನೋ ಗೊತ್ತಿಲ್ಲದೆ ನಾವು
ಬ್ಲ್ಯಾಂಡಾಗಿ ಚುನಾವಣೆ ಮಾಡಿದ್ರು. ನಮ್ಗೆ ಕೆಲವೆಲ್ಲ ಗೊತ್ತಾಗ್ತಿಲ್ಲ, ಇವರು ಎಲ್ಲಿ ಮೋಸ ಮಾಡ್ತಾರೆ, ನಮ್ಮವರೇ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ 1 ಲಕ್ಷ ಹಿನ್ನಡೆ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ. ಮತ್ತು ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ನಮ್ಮದೇ ಅಂತ ಸಂಘಟನೆ ಮಾಡಲಿಕ್ಕೆ, ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು MP ಆಗುವ ಮುಖಾಂತರ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ದಾಖಲೆ ಆಗಿದೆ. ವುಮೆನ್ನಲ್ಲಿ ಅತಿ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಅದು ಶ್ರೇಯಸ್ಸ ಚಿಕ್ಕೋಡಿ ಮತ್ತಾರು ಸೇರ್ತೈತೆ, ಕರ್ನಾಟಕ ಸೇರ್ತೈತೆ. ಸೊ ಅಂತ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶನ ಅವರ ಸರಿಯಾದ ರೀತಿಯಿಂದ ಸದುಪಯೋಗ ಮಾಡ್ತಾರೆ ಈ ಭಾಗದ ಜನತೆಗೆ ಅಂತ ನಮ್ಮ ಭರವಸೆ ಇದೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಕಾರ್ಯವ್ಯಾಪ್ತಿನೂ ಸರ್ ಹೆಚ್ಚಾಗಿದೆ. ಸೊ ಹಾಗೆ ಯಾರು ಮಾಡ್ತೀವಿ, ನಂದೇನಿಲ್ಲ. ನಾವು ಮುಂಚೆಯಿಂದ ಇಲ್ಲೇನೆ ಹೊಸದಲ್ಲ. ಅದು ನಿಪ್ಪಾಣಿ ಓಡ್ತೀವಿ, ಚಿಕ್ಕೋಡಿಗೆ ಹೋಗ್ತೀವಿ, ರಾಯಬಾಗ್, ಕುಡ್ಚಿ ಎಲ್ಲ ಕಡೆ ಹತ್ತನಿ ಓಡಾಡ್ತಿರ್ತೀವಿ. ಹೀಗಾಗಿ ಏನು ಹೊಸದಲ್ಲ. ಈಗಾಗಲೇ ನಾವು ಆಯ್ಕೆ ಆಗಿದ್ದ ಮುಂಚೆನೇ ಈ ಭಾಗದ ನೀರಾವರಿ ಕಾಲುವೆಗಳ ಬಗ್ಗೆ ವೀಕ್ಷಣೆ ಮಾಡ್ತಾ ಇದ್ದೀವಿ. ನೀರು ಎಲ್ಲಿಗೆ ಹರಿಸಬೇಕು, ಯಾವ ರೀತಿ ಪ್ಲ್ಯಾನನ್ನು ಈಗಾಗಲೇ ಮಾಡ್ತಾ ಇದ್ದೀವಿ. ಸೊ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ ಖಂಡಿತವಾಗಿ. ರಾಯಬಾಗ್ ಕ್ಷೇತ್ರದಲ್ಲಿ ಅಲ್ಲಿಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮುಂದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿಯೂ ಕೂಡ ಒಳ ಹೊಂದಾಣಿಕೆ ರಾಜಕಾರಣ ನಡೆದು ಹೋಯಿತು. ನಂತರ ನಿರೀಕ್ಷೆಯಂತೆ ಹುಕ್ಕೇರಿಯಲ್ಲಿ ಕೂಡ ಅಲ್ಲಿ BJP ಲೀಡ್ ಇದ್ದರೂ ಕೂಡ ಅಲ್ಲಿ AB ಪಾಟೀಲ್ 77,000 ಮತಗಳನ್ನು ಕೊಡಿಸಿದ್ರು. ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಿಗಾ ಇಟ್ಟಿದ್ದರು. ಪ್ರಥಮದಿಂದ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪ್ರಚಾರವನ್ನು ಮಾಡ್ತಾಯಿದ್ರು. ನಂತರ ಇಲ್ಲಿ ಅಹಿಂದ ಮತಗಳು ಹೆಚ್ಚಿವೆ, ನಂತರ ಲಿಂಗಾಯತ ಮತಗಳ ಕೂಡ ಹೆಚ್ಚಿವೆ. ಅದರ ಲಿಂಗಾಯತ ಶಾಸಕರನ್ನ ಇವರು ಹಿಡಿತದಲ್ಲಿ ಇಟ್ಕೊಂಡಿದ್ದರಿಂದ ಇಷ್ಟೊಂದು ಲೀಡ್ ಪಡಲಿಕ್ಕೆ ಸಾಧ್ಯ ಆಯಿತು. ಅದು ಅಲ್ಲದೆ ಗ್ಯಾರಂಟಿ ಅಲ್ಲಿ 35,000ಕ್ಕೂ ಹೆಚ್ಚು ಗ್ಯಾರಂಟಿ ಏನು 2,000 ರೂಪಾಯಿ ಪಡೆದಿದ್ದಾರೆ ಮಹಿಳೆಯರು. ಅವರು ಕೂಡ ಕಾಂಗ್ರೆಸ್ ಪರವಾಗಿಯೇ ಬ್ಯಾಟಿಂಗ್ ಮಾಡಿದರು. ಈ ನಾನಾ ಸಾಬ್ ಜೊಲ್ಲೆ ಬಗ್ಗೆ ಹೇಳಬೇಕಾದ್ರೆ ಇವರು ಮೊದಲಿನಿಂದಲೂ ಪ್ರಭಾಕರ್ ಕೋರೆ ಆಗಲಿ ಅಥವಾ ರಮೇಶ್ ಕತ್ತಿ ಆಗಲಿ ಅಥವಾ ಕೌಟಿ ಮಠ ಆಗಲಿ ಇವ್ರನ್ನ ದೂರ ಇಟ್ಟಿದ್ರೆ ಅಂತ ಹೇಳ್ಬೋದು. ಒಟ್ಟಾರೆ ಇವರನ್ನು ಕೊನೆವರೆಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ನಂತರ ಕಾರ್ಯಕರ್ತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಕೇವಲ ಮೋದಿ ಹವಾ ಮೇಲೆ ನಾನು ಗೆಲ್ತೇನೆ, ದುಡ್ಡು ಹಂಚಿದ್ರೆ ನಾನು ಗೆಲ್ತೇನೆ ಅನ್ನುವಂಥ ದಿಮಾಕದಲ್ಲಿ ಹೋದರು. ನಾವು ಪ್ರಥಮದಿಂದ ಹೇಳ್ತಿದ್ದು ಅಣ್ಣಾ ಸಾಬ್ ಜೊಲ್ಲೆ ಈ ಬಾರಿ ಸೋಲ್ತಾರೆ, BJP ನಾಯಕರೇ ಇವರನ್ನು ಸೋಲಿಸ್ತಾರೆ ಅಂಥೇಳಿ 8 ದಿವಸ ಹಿಂದೆ ಒಂದು ಎಪಿಸೋಡ್ ಮಾಡಿದ್ದು. ಕಮಲಲ್ಲ ಕೈ ಅಂದುಬಿಟ್ರು BJP ನಾಯಕರು ಅಂಥೇಳಿ. ಮತದಾನ 2 ದಿವಸ ಮುಂಚೆ ಈ 3 ನಾಯಕರು ಕಮಲಲ್ಲ ಕೈಗೆ ಮತ ಹಾಕಿ ಅಂತೇಳಿ ತಮ್ಮ ಬೆಂಬಲಿಗರು ಹೇಳಿದ್ರಿಂದ ಇಲ್ಲಿ 90,000 ಲೀಡ ಕಾಂಗ್ರೆಸ್ ಅಭ್ಯರ್ಥಿ ಪಡೆದರು ಅಂತ ಹೇಳ್ಬೋದು. ಒಟ್ಟಾರೆ ಈ ಕ್ಷೇತ್ರದಲ್ಲಿ ಅಹಿಂದ ಮತಗಳು ಮತ್ತು ಲಿಂಗಾಯತ ಮತಗಳು ಸತೀಶ್ ಜಾರಕಿಹೊಳಿ ಕೈ ಹಿಡಿದು ಅಂತ ಹೇಳ್ಬೋದು. ಒಟ್ಟಾರೆ ಯಮಕನಮಡಿ ಕ್ಷೇತ್ರದಲ್ಲಿ ಅಲ್ಲಿ ದೊಡ್ಡ ಲೀಡಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಏನು ಪ್ರತಿಸ್ಪರ್ಧೆ ಮಾಡಿ ಗೆದ್ದಿದ್ರು, ಮಂತ್ರಿ ಆಗಿದ್ದಾರೆ. ಆ ಕ್ಷೇತ್ರದಲ್ಲಿ ದೊಡ್ಡ ಅಂತರದ ಒಂದು ಮತವನ್ನು ಪಡೆದುಕೊಂಡು ಬಿಟ್ಟರು. ಇಲ್ಲಿ BJP ಅಲ್ಪ ಮತಗಳನ್ನು ಪಡೀತು. ಅಣ್ಣಾ ಸಾಬ್ ಜೊಲ್ಲೆ ಅವರು ಕೂಡ ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗ್ತಾರೆ ಅಲ್ಲೆಲ್ಲಿ ಪ್ರಭಾಕರ್ ಕೋರೆ ಅವ್ರನ್ನ ಕರೀಲಿಲ್ಲ, ಕೌಟಿಮಠನ ಕರೀಲಿಲ್ಲ, ನಂತರ ಜಗದೀಶ ಮೆಟಗುಡ್ನ ಕರೀಲಿಲ್ಲ, ಮಾಂತೇಶ್ ಮೆಟಗುಡ್ನ ಕರೀಲಿಲ್ಲ. ಒಟ್ಟಾರೆ ದೊಡ್ಡ ನಾಯಕರನ್ನ ದೂರಿಟ್ಟದ ಫಲವಾಗಿ ಅವರಿಂದು ಸೋಲಬೇಕಾಯಿತು. ಒಟ್ಟಾರೆ ಈ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿ ಮಾಡಿಕೊಂಡ್ರು ಅಂತ ಹೇಳ್ಬೋದು. ತುಂಬ ಹೃದಯದಿಂದ ಧನ್ಯವಾದ ಭಾಳ ಹೈಯೆಸ್ಟ್ ಪರ್ಸೆಂಟೇಜ್ ಓಟ್ ಕೂಡ ಇತ್ತು. ಮತ್ತು ಭಾಳ ಹೆಚ್ಚಿನ ಮತಗಳ ಅಂತರದಲ್ಲಿ ಕೂಡ ನನ್ನ ಜಯಿಸಬೇಕು ಭಾಳ ಸಾಕಷ್ಟು ಅಲಿಗೇಷನ್ ಮಾಡಿದ್ರು ಪಾರ್ಟಿ ಅದು ಕೂಡ ಎಲ್ಲ ಕಡೆ ನೋಡಿ ಈ ರಿಸಲ್ಟ್ ಕೂಡ ನಿಮ್ಮ ಮುಂದೆ ಇದೆ. ಅಲಿಗೇಷನ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪಾಲಿಟಿಕ್ಸ್. ಸೊ ನಮ್ಮ ಕಾರ್ಯಕರ್ತರೆಲ್ಲ ಭಾಳ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಇದೆ. ಭಾಳ ಖುಷಿ ಆಗ್ತದೆ. ಚಿಕ್ಕ ವಯಸ್ಸಿನಲ್ಲಿ ಜರ್ನಿ ಐ ಹೋಪ್ ಇನ್ನೂ ಬೇರೆ ಹೆಣ್ಮಕ್ಳು ಕೂಡ ಇನ್ಸ್ಪಿರೇಷನ್ ಆಗ್ತದೆ. ಸೊ ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಬಂದು ಪಾಲಿಟಿಕ್ಸಲ್ಲಿ ಯಾವುದೇ ರಂಗ ಇರಲಿ ಅವ್ರು ಚಿಕ್ಕೋಡಿ ಒಳಗೆ ಆಫೀಸ್ ಸೆಟಪ್ ಮಾಡ್ತಾರೆ. ಚಿಕ್ಕೋಡಿ ಹಲವಾರು ನಿರೀಕ್ಷೆಗಳಿದ್ದಾವೆ. ಏನು ನೇಮಕ ನೀನಾದ್ರು
ಕೊಟ್ಟಿದ್ರು ಅವಾಗ ಬಿ ಟಿ ವಿಲಿ ಹೋಗಿ ಅನ್ಸುತ್ತೋ ಸ್ವಲ್ಪ ನನ್ನಂಗೆ ಎಲ್ಲ ನಾನು ಎಸ್ ಮ್ಯಾಮ್, ಥ್ಯಾಂಕ್ ಯು. ಒಟ್ಟಾರೆ ಚಿಕ್ಕೋಡಿ ಕ್ಷೇತ್ರ ಏನಿದೆ ಅದು ಈಗ ಸತೀಶ್ ಜಾರಕಿಹೊಳಿಯವರ ಹಿಡಿತದಲ್ಲಿದೆ. ನಾಳೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ವಿವರಣೆಯನ್ನು ನೀಡ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.